ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನಿಲ್ಲಿ ನಮ್ಮ ಅಕ್ಕ ಯಾವಾಗಲೂ ಆ ಹೇರ್ ಕೇರ್ ಈ ಹೇರ್ ಕೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ಲು. ಬಟ್ ನನಗದು ತುಂಬಾನೇ ಕಷ್ಟ ಆಗುತ್ತೆ ಅದೆಲ್ಲ ಹಚ್ಚಿದ್ರೆ ತೊಳೆಯೋಕ್ಕೆ ಅಂತ ಹೇಳಿ ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ನಾನು ಜಾಸ್ತಿ ಹೇರ್ ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ಮಾಡಿದ್ರೆ ಸಿಂಪಲ್ ಆಗಿ ಹೇರ್ ಕೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅವಳು ಇದ್ಲು ಅಂತ ಹೇಳಿ ಮೆಂತೆ ನೆನೆ ಹಾಕಿದ್ಲಂತೆ. ಸೊ ಮೆಂತೆ ಹಾಕ್ತೀನಿ ನಾನು ಯಾವಾಗಲೂ ಅಂತ ಹೇಳಿದ್ಲು. ಸೊ ಓಕೆ ನನಗೂ ಮಿಕ್ಸಿ ಮಾಡ್ಕೊಡ್ತೀನಿ ಹಾಕ್ಕೊಡು ಅಂತ ಹೇಳಿದೆ. ಹಾಗೆ ಮೆಂತೆನ ಸಣ್ಣದಾಗಿ ರುಬ್ಕೊಂಡು, ಅಂದರೆ ಹೇರ್ಸ್ಗೆ ಅಪ್ಲೈ ಮಾಡೋ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ರುಬ್ಬಿದ್ದಲ್ಲ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿಗೆ ರುಬ್ಬಿದ್ದೆ. ಅವಳು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೇರ್ಗೆ ಅಪ್ಲೈ ಮಾಡ್ತಾ ಇದ್ಲು. ಫಸ್ಟ್ ನಾವು ಯಾವಾಗಲೂ ಮೆಹಂದಿ ಆಗಲಿ ಈ ಥರ ಹೇರ್ಗೆ ಏನೇ ಅಪ್ಲೈ ಮಾಡೋದಿದ್ರು ಸೆಂಟ್ರಲ್ಲಿ ಸ್ವಲ್ಪ ಕೂದಲು ತೊಗೊಂಡು ಅದನ್ನು ರೌಂಡ್ ತುರುಬು ಅಂತ ಹೇಳ್ತಾರಲ್ಲ ಆ ಥರ ಗಂಟು ಹಾಕಿ ತುರುಬು ಕಟ್ಕೋತೀವಿ. ಮತ್ತು ಸೈಡಿಂದ ಹೇರ್ಸನ್ನು ತೊಗೊಂಡು ಸುತ್ಕೊಂಡು ಬರ್ತಾ ಇರ್ತೀವಿ. ಹಾಗೆ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನೀನು ಯಾವ್ದ್ಯಾವ್ದು ಮಾಡ್ತಾ ಅಂತ ಕೇಳಿದೆ. ಹಾಗೆ ಅವಳು ಬಾಳೆಹಣ್ಣು ಮತ್ತು ಮೆಂತ್ಯ ಮತ್ತು ಈ ಕರಿಬೇವು, ಅಲೋವೆರಾ, ಈರುಳ್ಳಿ ಈ ಥರ ಎಲ್ಲ ಒಂದೊಂದು ತಿಂಗಳಲ್ಲಿ ಒಂದೊಂದು ಟೈಪ್ ಹಾಕ್ತಾಳಂತೆ. ಸೊ ಅವಳಿಗೆ ಹೇರ್ ನೋಡೋಕ್ಕೆ ತುಂಬ, ಅಂದರೆ 1 ಇಯರ್ 2 ಇಯರ್ಸಲ್ಲಿ ತುಂಬ ಹೇರ್ ಗ್ರೋ ಆಗುತ್ತೆ ಅವಳದು. ಹಾಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಕೇಳಿದೆ. ಬಟ್ ನನಗೆ ಅಪ್ಲೈ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ತುಂಬ ಸೆಕೆ ಅಲ್ಲ ನಮ್ಮ ಸೈಡ್, ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ ಆ ಥರ ಹೇರ್ ಕೇರ್ಸ್ನ. ನಮ್ಮಮ್ಮ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಹಾಗೆ ಇಲ್ಲಿ ನನ್ನ ಮಗಳಿಗೇನೋ ಅಕ್ಕ ತುಂಬ ಕೂದಲು ಮುಂದೆ ಬರುತ್ತೆ ಅವಳಿಗೆ ಅಂತ ಹೇಳಿ ಈ ಥರ ಜಡೆ ಹಾಕಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೇನಾಗುತ್ತೆ ಅಂದರೆ ಅವಳು ತುಂಬ ಸಪೂರ ಇರೋದ್ರಿಂದ ಕೂದಲು, ನಾನು ಅವಳು ಜಾಸ್ತಿ ಕಟ್ಟಿ ಹಾಕೋದಿಲ್ಲ. ಏನಾದರೂ ಕೂದಲು ಹೋದ್ರೋಗ್ಬಿಟ್ರೆ ಅಂತ ಹೇಳಿ. ಆದರೆ ಅಕ್ಕ ಹಾಕ್ತಿರ್ತಾಳೆ. ಓಕೆ ಒನ್ ಡೇ ಅಲ್ಲ ಅಂತ ಹೇಳಿ ಹಾಕ್ಸಿದ್ದೆ. ಹಾಗೆ ಇಲ್ಲಿ ನಾವು ಸ್ಯಾರೀಸ್ನ ನೋಡ್ತಾ ಇದ್ವಿ. ನಮಗೆ 9 ದಿನ ಬನ್ನಿ ಮರಕ್ಕೆ ಹೋಗೋ ಒಂದು ಬೆಳಗ್ಗೆ ಎದ್ದು ಹೋಗ್ತಾರೆ. ಬಟ್ ನಮಗೆ ಆಗಲಿಲ್ಲ 9 ದಿನ ಹೋಗೋಕ್ಕೆ ಅಂತೇಳಿ. ಒಂದು 5 ಡೇಸ್ನಾರು ಹೋಗೋಣ ಅಂತ ಹೇಳಿ ಅಮ್ಮ ಒಂದು 2 ಡೇಸ್ ಆಯಿತು ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಡೇ ನಾವು ಹೋಗ್ತಾ ಇದ್ದಿದ್ದು. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಸ್ಯಾರೀಸ್ ನೋಡ್ತಾ ಇದ್ವಿ. ನಾವು ಒಂದು ಸ್ಯಾರೀಸನ್ನು ತೊಗೊಂಡು ಬಂದಿಲ್ಲ ಅಕ್ಕ ನಾನು, ಅಮ್ಮನ ಬ್ಲೌಸ್ ಬರುತ್ತೆ ಅಂತ ಹೇಳಿ. ಸೊ ಅವ್ರದ್ದೇ ಹಾಕೊಳ್ಳೋಣ ಅಂತೇಳಿ ಹಾಗೆ ಬಂದ್ವಿ. ಹಾಗೆ ನೈಟ್ ಅಮ್ಮ ಹೂವು ಎಲೆ ಎಲ್ಲ ತರಿಸಿದ್ರು. ಅದು ಕಂಕಣ ಮಾಡಿಡ್ಬೇಕಲ್ಲ. ಪ್ರತಿಯೊಬ್ಬರು ಇಲ್ಲೇನಾಗುತ್ತೆ ಅಂತಂದರೆ ಪೂಜೆ ಮಾಡುವಾಗ ಫಸ್ಟ್ ಕಂಕಣ ಹಾಕ್ಕೊಂಡೆ ಎಲ್ಲರೂ ಪೂಜೆ ಮಾಡೋದು. ಹಾಗಾಗಿ ಅಕ್ಕ ನಾನು ಸೇರಿ ಕಂಕಣ ಮಾಡ್ತಾ ಇದ್ವಿ. ಒಂದು ವೀಳ್ಯದೆಲೆನ ಈ ಥರ ಸುತ್ತಿ ಅದ್ರ ಮೇಲ್ಗಡೆ ಒಂದು ಹೂವನ್ನಿಟ್ಟು ದಾರನ ಕಟ್ಟಿ ಕೈಗೆ ಕಟ್ಟೋ ಥರ ಉದ್ದ ಬಿಡಬೇಕು. ಕಂಕಣ ರೆಡಿ ಆಗುತ್ತೆ. ಅಂದರೆ ನಾನು ದಕ್ಷಿಣ ಕನ್ನಡದಲ್ಲಿ ಈ ಥರ ಎಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನನಗೆ ಬಳೆ ಇರಲಿಲ್ಲ. ನಾನು ಬಳೆ ಸಹ ಒಂದೇ ಹಾಕ್ಕೊಂಡು ಬಂದಿದ್ದೆ. ಅಂದರೆ ಒಂದು 10 ಡೇಸ್ಗೆ ಹಬ್ಬ ಇದೆ, ಓಕೆ ಅಕ್ಕನ ಹತ್ರ ಇದೆ, ಅಮ್ಮನ ಹತ್ರ ಇದೆ ಅಂತ ಹೇಳಿ ಯಾವುದನ್ನು ತರಲಿಲ್ಲ ನಾನು. ಹಾಗಾಗಿ ಇಲ್ಲಿ ಬಳೆ ನಾನು ನೋಡಿದೆ. ಇದು ಒಂಥರ ನೋಡೋಕ್ಕೆ ಉಳಿವಿ ಬಳೆ ಥರ ಅಂತ, ಉಳಿವಿ ಅಂತ ಇದೆಯಲ್ಲ, ಸೊ ಅದ್ರ ಬಳೆ ಥರನೇ ಶೇಪ್ ಇದೆ. ಹಾಗಾಗಿ ನನಗೆ ಬರೋ ಸೈಜಲ್ಲಿ 2 ಕಲರ್ನ ತೊಗೊಂಡು ಹಾಕೋತಾ ಇದ್ದೆ. ಅಕ್ಕಂಗೆ ಅಮ್ಮಂಗೆ ಆಶ್ಚರ್ಯ ಆಯಿತು. ನಿನಗೆ ಎಲ್ಲಿಂದ ಸಿಕ್ತು ಈ ಬಳೆ ಅಂತ ಹೇಳಿದ್ರು. ಮೊನ್ನೆ ನಾನು ಸ್ವಲ್ಪ ಅಲ್ಲಿ ನೋಡುವಾಗ ಸಿಕ್ತು. ಸೊ ಹಾಗಾಗಿ ಹಾಕ್ಕೊಂಡೆ ನಾನು. ಇದು ಅಮ್ಮನ ಬ್ಲೌಸನ್ನೇ ನಾನು ಹೊಲ್ದಿರೋದು. ಹಾಗಾಗಿ ಇದಕ್ಕೆ ಈ ಸಾರಿಗೆ ಫಸ್ಟ್ ಡೇ ನಾನು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಹಾಗೆ ಇಲ್ಲಿ ಬನ್ನಿ ಮರಕ್ಕೆ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿ ಹೂವು ಮತ್ತು 2 ದೀಪ, ಮಡ್ಲು ತುಂಬಿಸೋಕ್ಕೆ ಉಡಿ ಮಾಡ್ತಾರಲ್ಲ, ಸೊ ಉಡಿ ಮಾಡಿಟ್ಟಿದ್ದಾರೆ. ವೀಳ್ಯದೆಲೆ, ಅಡಿಕೆ, ಉತ್ತತ್ತಿ ಅಂದರೆ ಖರ್ಜೂರ, ಒಂದು ಕಂಕಣ ಎಲ್ಲ ಮಾಡಿಟ್ಟಿದ್ದಾರೆ. ನಾನು ಪೂಜೆ ಮಾಡೋಕ್ಕೆ ಅಂತ ಹೋದೆ. ಬಟ್ ಅಮ್ಮ ನಿಂಗೆ ಸರಿ ಆಗೋದಿಲ್ಲಪ್ಪ ನಾನೇ ಮಾಡಿಬಿಡ್ತೀನಿ ಅಂತ ಹೇಳಿದರು. ಹಾಗೆ ನಮ್ಮೆಲ್ರಿಗೂ ಅಮ್ಮ ಕಂಕಣ ಕಟ್ಟಿದ್ರು. ನನ್ನ ಮಗನಿಗೆ ಈ ಥರ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಅಭ್ಯಾಸನೇ ಇಲ್ಲ, ಮಾಡೋದು ನೋಡಿಲ್ಲ ಅವನು. ಹಾಗಾಗಿ ನೋಡ್ತಾ ಇದ್ದೆ. ಇದನ್ನು ತಿಂದ್ಬಿಡ್ಬೋದು ಆಮೇಲೆ ಅಂತ ಕೇಳ್ದ. ಬಟ್ ಅದನ್ನು ಕಟ್ ಮಾಡಬಾರ್ದು, ಹಾಗೆ ಇರಲಿ ಅಂತ ಹೇಳಿದ್ರು. ಸ್ವಲ್ಪ ಪೂಜೆ ಹೊತ್ತು ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಕಟ್ ಮಾಡಿ ಹಾಕಿದ. ನಮಗೆ ಇದು 3 ಜನಕ್ಕೂ ಒಂದೇ ಥರ ಸೀರೆ ಇದೆ. ಬಟ್ ಇದು ಅಮ್ಮನ ಸಾರಿ, ನಂದು ಸ್ವಲ್ಪ ಇದೇ ಥರ ಬರುತ್ತೆ. ಸೊ ಇದೇ ಸಾರಿನ ವೇರ್ ಮಾಡಿದ್ದೆ. ಹಾಗೆ ಪೂಜೆಗೂ ತಟ್ಟೆ ರೆಡಿಯಾಗಿತ್ತು. ಇನ್ನೂ ರೆಡಿಯಾಗಿ ಹೊರಡೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ ಹೋಗೋದು 4 o'clock 5 o'clock 6 o'clock ಒಳಗಡೆ ಹೋಗಿ ಬರ್ತಾರೆ. ಕೆಲವೊಬ್ರು ಆಗದೆ ಇರೋರು ಒಂದು
9-10 ಗಂಟೆಗೆಲ್ಲ ಹೋಗ್ತಾರೆ ಮಾಮೂಲಿಯಾಗಿ. ನಮಗೂ ಕೂಡ ಲೇಟ್ ಆಯಿತು, 8 ಗಂಟೆ ಏನೋ ಆಯ್ತು ಅನ್ಸುತ್ತೆ. ಸೊ ಮಕ್ಕಳನ್ನ ಹೊಡ್ಸ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಮುಗಿಸ್ಕೊಂಡು ಬಂದಾದ್ಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ಎಲ್ಲರೂ ನೋಡಿಸ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಮೇನ್ ಆಗಿ ವಿಭೂತಿನ ಹಾಕ್ತಾರೆ. ನನಗೆ ಅದು ಚಿಕ್ಕನಿಂದನೂ ಅಭ್ಯಾಸ ಇಲ್ಲ ವಿಭೂತಿ ಹಾಕೋದು, ಈ ವಿಭೂತಿ ಕಟ್ ಹಾಕೋದು ಅಂತ ಹೇಳ್ತಾರೆ. ನನಗದು ಅಭ್ಯಾಸನೇ ಇಲ್ಲ. ಅಕ್ಕನಿಗೆ ತಮ್ಮನಿಗೆ ಎಲ್ರಿಗೂ ಅಭ್ಯಾಸ ಇದೆ, ಬಟ್ ನನ್ನ ಸ್ಕಿನ್ನಿಗೆ ಏನೋ ಒಂಥರ ಪೊರೆ ಬಂದಂಗೆ ಆಗುತ್ತೆ ವಿಭೂತಿ ಹಾಕಿದ್ರೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಜಾಸ್ತಿ ಹಾಕಕ್ಕೆ ಹೋಗೋದಿಲ್ಲ. ಆ ಥರ ಪೌಡ್ರ್ ಇರೋದೆಲ್ಲ ಹಾಕಿದರೆ ನನ್ನ ಸ್ಕಿನ್ ಸ್ವಲ್ಪ ಲೇಯರ್ ಬಿಡೋ ಥರ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು. ಹಾಗೆ ಇಲ್ಲಿ ಬಂದಿದ್ದು ನಾವು ಇಲ್ಲಿ ಪಕ್ಕದಲ್ಲೇ ಇರುವಂಥ ರೋಡಲ್ಲಿ ಬನ್ನಿ ಮರ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲೊಬ್ರು ಆಂಟಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು, ಸ್ವಲ್ಪ ಅವ್ರದ್ದು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಆರಾಧ್ಯ ಬೆಳಗೋಕೆ ಹೋಗಿದ್ಲ ಅಂತ ಹೇಳಿ ಯಶ್ವಿನ್ ಹೋದ, ಬಟ್ ಅವಳೇನೋ ಇಸ್ಕೊಂಡ್ಲ ಅಂತ ಹೇಳಿ ಅವಳು ಮಾಡಿದ್ಮೇಲೆ ನೀನು ಮಾಡು ಅಂದ ತಕ್ಷಣ ಏನೋ ಯಶ್ವಿನಿಗೆ ಇದಾಯಿತು, ಜಲಸಿ ಆಯಿತು. ಅಂದರೆ ಎಲ್ಲ ಅವಳಿಗೆ ಮಾಡಿಕೊಡ್ತೀರಾ, ಫಸ್ಟ್ ಅವಳಿಗೆ ಕೊಟ್ಬಿಡಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾ ಇದ್ದ ಅವನು. ಇಲ್ಲಿ ಬನ್ನಿ ಮರಕ್ಕೆ ಹೋದ್ರೆ ಪ್ರತಿಯೊಬ್ಬರು ನಾವು ಮುತ್ತೈದೆಯರು ಪೂಜೆ ಮಾಡಿ ಬರ್ತೀವಿ. ಹಾಗೆ ಮಕ್ಕಳು ಕೂಡ ಮಾಡ್ತಾರೆ, ಗಂಡು ಮಕ್ಕಳು ಕೂಡ ಹೋಗ್ತಾರೆ. ಆ್ಯಕ್ಚುಲಾಗಿ ತುಂಬ ಲೇಟ್ ಆಗಿದ್ದರಿಂದ ಯಾರೂ ಸಹ ಇರಲಿಲ್ಲ, ನಾವೇ ಮಾತ್ರ ಇದ್ದದ್ದು ಫಸ್ಟ್ ಡೇ. ಹಾಗೆ ಮನೆಗೆ ಬಂದಮೇಲೆ ಫಸ್ಟ್ ಡೇ ಅಲ್ಲ, ಸಾರಿ ಸುತ್ತಿದ್ವಿ ಅಂತ ಹೇಳಿ ಫೋಟೋ ತೆಗಿಯೋಣ ಅಂತ ಹೇಳಿ ಫೋಟೋ ತೆಗೆಸ್ಕೊತಾ ಇದ್ವಿ. ಅಕ್ಕ, ನಾನು ಮತ್ತು ಅಮ್ಮ. ತಮ್ಮ ಬರಲಿಲ್ಲ, ತಮ್ಮ ಲೇಟಾಗಿ ಎದ್ದ, ಅವನು ಸ್ನಾನಕ್ಕೆ ಹೋಗಿದ್ದ. ಸೊ ಹಾಗಾಗಿ ನಾವೇ ಫೋಟೋಸ್ ತೆಗಿಯೋಣ ಅಂತ ಹೇಳಿ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ನಾನು ಈ ಥರದ್ದೆಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಅಂದರೆ ಹೋದ ಮನೆಯಲ್ಲಿ ನಂಗೆ ಈ ಥರ ಎಲ್ಲ ಒಂದು ಎಂಜಾಯ್ ಮಾಡೋಕ್ಕೆ ಸಿಗೋದೇ ಇಲ್ಲ. ಒಂದು ಹಬ್ಬ ಹರಿದಿನ ಅಂತ ಜಾಸ್ತಿ ಮಾಡೋದಿಲ್ಲ, ಏನೇ ಇದ್ರೂ ಪೂಜೆ ಪುನಸ್ಕಾರ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಬರೋಕ್ಕೆ ನನಗೆ ಹಬ್ಬ ಹರಿದಿನಗಳಲ್ಲಿ ನಾನು ಮಿಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಆದಷ್ಟು ಮಕ್ಕಳ ಸ್ಕೂಲೆಲ್ಲ ಬಿಡಿಸಿ ಕರ್ಕೊಂಡು ಬರೋಕ್ಕೆ ಹೋಗೋದಿಲ್ಲ, ರಜೆ ಇದ್ದಾಗ ಮಾತ್ರ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ನೋಡಿದ್ರಲ್ಲವೇ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.